ಜನಮಾನಸದಲ್ಲಿ ಜ್ಞಾನ ಬಿತ್ತಿದ ಸಿದ್ಧ ಪುರುಷನಿಗೆ ಈಗ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾಗ್ತಾ ಇದೆ. ಅನೇಕ ಮಠಾಧೀಶರು ಈಗ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ದ್ವೇಷದ ಭಾವನೆ ಇಲ್ಲದೆ, ಯಾವುದೇ ರೀತಿಯಾದಂತಹ ಮೋಹ ಇಲ್ಲದೆ, ಯಾವ ರೀತಿಯಾಗಿ ಒಬ್ಬ ಸಂತ ಬದುಕಬೇಕು ಅದೇ ರೀತಿಯಲ್ಲಿ ಬದುಕಿ ತೋರಿಸಿದವರು. ಈ ಆಧುನಿಕ ಕಾಲದಲ್ಲಿ ನಿರ್ಮೋಹಿಯಾಗಿರೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಗೆ ಹೌದು, ಇರಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಶತಮಾನದ ಮಹಾನ್ ಸಂತನಿಗೆ ಈಗ ಸಕಲ ಸರ್ಕಾರಿ ಗೌರವ ಸಲ್ಲಿಕೆಯಾಗ್ತಾ ಇದೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ಈ ಅಪ್ರತಿಮ ಸಾಧಕನಿಗೆ, ಅಪ್ರತಿಮ ಸರಳ ಜೀವಿಗೆ ಅಂತಿಮ ನಮನ, ಸಕಲ ಸರ್ಕಾರಿ ಗೌರವ. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆದ್ರೆ ಒಂದು ಸಲ ನಾವು ಶ್ರೀಗಳನ್ನ ನೋಡ್ಬೇಕು ಅಂತ ಹೇಳಿ ಭಕ್ತ ಸಾಗರ ಬಂದಿರೋದನ್ನ ನೋಡ್ತಾ ಇದ್ರೆ, ಅವರು ಕೊಟ್ಟಂತಹ ಪ್ರೀತಿ, ಅವರು ಕಲಿಸಿದ ಮಾರ್ಗ, ಅವರು ಬದುಕನ್ನ ರೂಪಿಸೋದಿಕ್ಕೆ ಮಾಡಿದ ಮಾರ್ಗದರ್ಶನ ಯಾವ ರೀತಿಯಾಗಿದೆ ಅನ್ನೋದನ್ನ ಒಬ್ಬ ಸಂತ ಹೇಳಿಕೊಡ್ತಾನೆ ಅಂತ ಹೇಳಿದ್ರೆ ಅದು ಶ್ರೀಗಳು. ಅಂತಹ ಸಂತನಿಗೆ ಭಕ್ತರ ನಮನ. ಇದು ಸಾಗರದ ರೀತಿಯಲ್ಲಿ ಭಕ್ತ ಸಾಗರವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಒಬ್ಬ ಸಂತ ಇಷ್ಟರ ಮಟ್ಟಿಗೆ ಒಂದು ಭಕ್ತಗಣವನ್ನ ಪಡೆಯೋದಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಹೌದು, ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಈ ಮಹಾನ್ ಸಂತ. ಒಂದು ಸಮುದಾಯ ಅಥವಾ ಒಂದು ಭಾಗದವರು ಮಾತ್ರ ಎಷ್ಟೋ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೆ, ಈ ರೀತಿಯ ಸಂತರಿಗೆ ಅನುಯಾಯಿಗಳಾಗಿರೋದನ್ನ ನೋಡ್ತೀವಿ. ಆದ್ರೆ ಸಿದ್ದೇಶ್ವರ ಶ್ರೀಗಳಿಗೆ ಹಾಗಲ್ಲ. ಕೇವಲ ಒಂದು ಭಾಗ ಅಲ್ಲ, ಒಂದು ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯಗಳು, ಇಡೀ ವಿಶ್ವದಾದ್ಯಂತ ಅನೇಕ ಭಕ್ತಗಣವನ್ನು ಹೊಂದಿದಂತಹ ನಿರ್ಮೋಹಿ, ವಿರಾಗಿ, ತ್ಯಾಗಿ ಸಂತನಿಗೆ ಈಗ ಇಡೀ ವಿಶ್ವದ ಭಕ್ತಗಣ ನಮನವನ್ನ ಸಲ್ಲಿಕೆ ಮಾಡ್ತಾ ಇದೆ. ಅಟ್ಲೀಸ್ಟ್ ನಮಗೆ ಒಂದು ಸಲ ನಮನ ಸಲ್ಲಿಸೋದಕ್ಕೆ ಅವಕಾಶ ಸಿಗಬಹುದೇನೋ ಅನ್ನುವಂತಹ ಒಂದು ಆಸೆಯಿಂದ, ಒಂದು ಆಶಯದಿಂದ ಈಗ ಭಕ್ತಗಣ ಅಲ್ಲಿಗೆ ಬಂದಿರೋದನ್ನ ನೋಡಿದ್ರೆ, ಹಾಗಾದ್ರೆ ಈ ಸಂತ ಇಡೀ ಒಂದು ಭಕ್ತರ ಮನಸ್ಸಿನಲ್ಲಿ, ಅವರ ಬದುಕಿಗೆ ಮಾಡಿಕೊಟ್ಟಂತಹ ದಾರಿ, ಅವರಿಗೆ ಮಾಡಿದಂತಹ ಆ ಪ್ರವಚನದಿಂದ ಆದಂತಹ ಬದಲಾವಣೆ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗಿರಬಹುದು ಅನ್ನೋದನ್ನ ನಾವಿಲ್ಲಿ ಊಹಿಸಬಹುದು, ಯೋಚನೆಯನ್ನ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಅವರ ಪ್ರವಚನವನ್ನ ಕೇಳಿದವರು ಅದು ಹಾಗೆ ಹೀಗೆ ಅಂದುಕೊಂಡವರೇ ಇಲ್ಲ. ತನ್ನ ಸರಳ ನುಡಿಗಳಿಂದ ಅವರು ಪ್ರವಚನವನ್ನ ಮಾಡ್ತಾ ಇದ್ರು. ಅಷ್ಟೇ ರೀತಿಯಾದಂತಹ ಕಠಿಣವಾದ ಸಂದೇಶವನ್ನ ನೀಡ್ತಾ ಇದ್ರು. ರಾಜಕೀಯ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಯೋಗಾಶ್ರಮದ ಜ್ಞಾನ ಯೋಗಿಗಳು, ಪರಮ ವೈರಾಗ್ಯ ಮೂರ್ತಿಗಳು ಆದ ಸಿದ್ದೇಶ್ವರ ಸ್ವಾಮಿಗಳವರು ಇವತ್ತು ಲಿಂಗೈಕ್ಯರಾದದ್ದು ಜಗತ್ತಿನ ಸಂತ ಪ್ರಪಂಚಕ್ಕೆ ತುಂಬಲಾಗದ ನಷ್ಟವನ್ನುಂಟು ಮಾಡಿದೆ. ಒಂದರ್ಥದಲ್ಲಿ ಅವರ ಅಗಲುವಿಕೆಯಿಂದ ಸಂತ ಲೋಕ ಬಡವಾಗಿದೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಬಹಳಷ್ಟು ನೋವಿನಿಂದ ಹೇಳಲಿಕ್ಕೆ ಬಯಸ್ತೇವೆ. ಸಿದ್ದೇಶ್ವರ ಸ್ವಾಮಿಗಳವರು ಕೇವಲ ಒಬ್ಬ ಸ್ವಾಮಿಗಳಾಗಿ ಗುರುತಿಸಿಕೊಳ್ಳಲಾರದೆ ಉಪನಿಷತ್ತು, ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ ಮುಂತಾದ ಉಕ್ಕಿನ ಕಡಲೆಯಂತಿರುವಂತಹ ಗ್ರಂಥಗಳನ್ನು ಸಾಮಾನ್ಯ ಜನರ ಅನುಭವಕ್ಕೆ ಮುಟ್ಟುವ ರೀತಿಯಲ್ಲಿ ತಮ್ಮ ಜೀವನದುದ್ದಕ್ಕೂ ಪ್ರವಚನವನ್ನು ನೀಡಿ ಜನಮಾನಸವನ್ನು ತೃಪ್ತಿಗೊಳಿಸಿದವರು. ಲಕ್ಷಾಂತರ ಜನರ ಹೃದಯದಲ್ಲಿ ಆಧ್ಯಾತ್ಮ ಜ್ಞಾನದ ಬೀಜವನ್ನು ಬಿತ್ತಿದವರು. ಯಾವುದೋ ಒಂದು ವಿಷಯ ಎಷ್ಟೇ ಆಳವಾಗಿದ್ದರೂ ಕೂಡ ಅದನ್ನು ಸಾಮಾನ್ಯ ಜನರೂ ಕೂಡ ತಿಳಿದುಕೊಳ್ಳುವ ರೀತಿಯಲ್ಲಿ ಹೇಳುವಂಥ ಅದ್ಭುತ ಕಲೆ ಅವರಲ್ಲಿ ಕರಗತವಾಗಿತ್ತು.
ಮಹಾನ್ ಸಂತನಿಗೆ ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇದೆ. ಸಕಲ ಸರ್ಕಾರಿ ಗೌರವವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅದರ ನೇರ ಪ್ರಸಾರದ ದೃಶ್ಯಗಳ ಜೊತೆಗೆ ಮಾಹಿತಿ ಬ್ರೇಕ್ ಆದ್ಮೇಲೆ.